ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೋಮವಾರ ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಜೀವನ್ ಕೂಡ ಆಫೀಸಿಗೆ ಹೊರಟರು. ಸೊ ಅವ್ರು ಹೋದ್ಮೇಲೆ ನಾನು ಕೂಡ ರೂಮೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಹಿಂದಿನ ದಿನ ನೈಟೇನ ನಾನು ಬಿಸಿನೀರು ಏನು ಬೇಕು ನನಗೆ ಬೆಳಗ್ಗೆ ಕುಡಿಯೋದಕ್ಕೆ ಅದನ್ನು ಒಂದು ಫ್ಲಾಸ್ಕಲ್ಲಿ ಹಾಕಿ ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ. ಫ್ರೆಶ್ ಅಪ್ ಆಗಿ ಬಂದಮೇಲೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಕುಡಿತೀನಿ, ಬಿಸಿನೀರನ್ನ. ಸೊ ಒಂದು ಸ್ವಲ್ಪ ನನಗೂ ಕೂಡ ಇವಾಗ ಆರಾಮಾಗಿ ಅನಿಸುತ್ತೆ. ಬೆಳಗ್ಗೆ ಒಂದು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗಲ್ಲಿ ತಣ್ಣೀರನ್ನೇ ಕುಡಿತಾ ಇದೆ. ಬಟ್ ಇವಾಗ ಅದು ಯಾಕೋ ಗೊತ್ತಿಲ್ಲ, ತಣ್ಣೀರು ಕುಡಿಬೇಕು ಅಂತಂದ್ರೆ ಒಂಥರ ಹಿಂಸೆ ಆಗೋಗ್ಬಿಟ್ಟಿದೆ. ಎನಿ ಟೈಮ್ ನಾನು ಇವಾಗ ಒಂದು ಸ್ವಲ್ಪ ಜಾಸ್ತಿನೇ ಬಿಸಿನೀರನ್ನ ಕುಡಿತಿರ್ತೀನಿ. ತಣ್ಣೀರಿಗಿಂತ ಬಿಸಿನೀರು ಒಳ್ಳೆಯದು ಅನ್ನೋದಕ್ಕೋಸ್ಕರ ಅಷ್ಟೇನೆ. ಸೊ ಇವತ್ತಿನ ವ್ಲಾಗ್ನ ಕೂಡ ಹಾಗೆ ಶುರು ಮಾಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇವಾಗ ಒಂದು ಸ್ವಲ್ಪ ನನ್ನ ರೂಟೀನ್ ಅಂತೂ ಹೆಕ್ಟಿಕ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಬೇಗ ಕೆಲಸಗಳೆಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ, ಒಂಥರ ಹಿಂಸೆ ಅಂತಲೇ ಅನಿಸುತ್ತೆ. ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅನಿಸುತ್ತೆ. ಒಂದು ಸ್ವಲ್ಪ ಜಾಸ್ತಿ ಮೇಲೆ ಹತ್ತಿ ಇಳಿದು ಕೆಲಸ ಎಲ್ಲ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಅಂತ ಅನಿಸುತ್ತೆ. ತುಂಬ ಜನ ಹೇಳ್ತಿದ್ರಿ ಹಾಗೂ ಯಾರಾದರೂ ಕೆಲಸದವ್ರನ್ನ ಇಟ್ಕೊಳ್ಳಿ, ತುಂಬ ಸ್ಟ್ರೆಸ್ ತೊಗೊಳೋದಕ್ಕೆ ಹೋಗಬೇಡಿ ಅನ್ನೋದನ್ನೆಲ್ಲ. ಬಟ್ ಏನಂದರೆ ಇಲ್ಲಿ ನಮ್ಮನೆ ನಿಯರ್ ಬೈ ನನಗೆ ಯಾರೂ ಹೆಲ್ಪರ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಹೇಗೋ ನಾವೇ ಮೇಂಟೈನ್ ಮಾಡೋಣ ಅನ್ನೋದಕ್ಕೋಸ್ಕರ ನಾವೇ ಮೇಂಟೈನ್ ಮಾಡ್ತಾಯಿದ್ದೀವಿ. ಸೊ ನೋಡೋಣ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಾನೇ ಮಾಡ್ಕೊಳ್ತೀನಿ ಕೆಲಸ. ಆಮೇಲೆ ಇಫ್ ಇನ್ ಕೇಸ್ ಯಾರಾದರೂ ಸಿಕ್ಕಿದ್ರೆ ಕೆಲಸವ್ರನ್ನ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇನ್ನು ನನ್ನ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಹಿಂದಿನ ದಿನ ಬಟ್ಟೆಗಳೆಲ್ಲ ವಾಶ್ ಮಾಡಿ ತೊಗೊಂಡು ಬಂದಿಲ್ಲಿ ಟೇಬಲ್ ಮೇಲೆ ಹಾಕ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಕ್ಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟಿಗೆ ಆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಕೂಡ ಟೈಮ್ ಇತ್ತು ನನಗೆ. ಸೊ ಹಾಗಾಗಿ ಅಪ್ಪನ ಸ್ಕೂಲಿಗೆ ಕಳ್ಸೋದಕ್ಕೂ ಮುಂಚೆ ಎಷ್ಟಾಗುತ್ತೋ ಅಷ್ಟು ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬಿಡ್ತೀನಿ. ಮತ್ತು ಮೇಲೆ ಏನಾದರೂ ಕೆಲಸಗಳಿತ್ತು ಅಂದರೆ ಎಲ್ಲನೂ ಒಂದೇ ಸಲ ಕಂಪ್ಲೀಟ್ ಮಾಡಿ ಮುಗಿಸ್ಕೊಂಡು ಅದಾದಮೇಲೆ ಕೆಳಗಡೆ ಹೋಗ್ತೀನಿ. ಮತ್ತೆ ಮೇಲ್ಗಡೆ ಬರಬೇಕು, ಮತ್ತೆ ಕೆಲಸ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಅಂತಲೇ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೆಲಸ ಏನಿರುತ್ತೆ ಅದನ್ನೆಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಅಪ್ಪುಗೆ ಇವತ್ತು ನಾನು ಬಾಕ್ಸಿಗೆ ದೋಸೆ ಮಾಡಿಬಿಟ್ಟು ಕೊಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಾಗಿ ಅಪ್ಪು ಹಿಂದಿನ ದಿನ ಪಡ್ಡು ಬೇಕು ಅಂತ ಕೇಳ್ತಾ ಇದ್ದ. ಸೊ ಹಾಗಾಗಿ ಪಡ್ಡುಗೆ ಅಂತ ಅಂದ್ಬಿಟ್ಟು ಹೇಗೋ ದೋಸೆ ಇಟ್ಟು ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ನೆನೆಸಿದ್ದೆ. ಹಿಂದಿನ ದಿನವೇ ಎಲ್ಲನೂ ಕೂಡ ಗ್ರೈಂಡ್ ಮಾಡಿ ಎತ್ತಿಟ್ಟಿದ್ದೆ. ಇವಾಗ ಹೋಗಿ ಅಪ್ಪುಗೆ ದೋಸೆ ಮಾಡಿಬಿಟ್ಟು ಕೊಡಬೇಕು ಬಾಕ್ಸಿಗೆ. ಇನ್ನು ಮನೆಯಲ್ಲಿ ಅವನೇನೋ ಪಡ್ಡು ಕೇಳಿದ್ರೆ ಪಡ್ಡು ಮಾಡಿ ಕೊಡ್ತೀನಿ. ಇನ್ನು ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಬೇಕಾಗಿತ್ತಲ್ವ, ಹಾಗೆಯೇ ಎಲ್ಲನೂ ಫೋಲ್ಡ್ ಮಾಡಿ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಟೆ. ಅಪ್ಪು ಕೂಡ ಇನ್ನೂ ಮಲ್ಕೊಂಡಿದ್ದ. ಟೈಮ್ ಇನ್ನೂ 6:45 ಆಗಿರೋದ್ರಿಂದ ನಾನು ಕೂಡ ಆರಾಮಾಗಿಯೇ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಒಂದೇ ಸಲ ಮಾಡಬೇಕು, ಎಲ್ಲ ಒಂದೇ ಸಲ ಕೆಲಸ ಮುಗಿಸ್ಬೇಕು ಅಂತಂದರೆ ಇವಾಗ ಆಗೋದಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಆರಾಮಾಗಿ ಮಾಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಅಷ್ಟೇನೆ. ಇನ್ನು ಜೀವನ್ ಕೂಡ ಬಟ್ಟೆ ಐರನ್ ಮಾಡಿಬಿಟ್ಟು ಇಲ್ಲೇ ಐರನ್ ಬಾಕ್ಸ್ ಆಗಿರ್ಬೋದು, ಆ ಬೆಡ್ಶೀಟ್ ಆಗಿರ್ಬೋದು ಎಲ್ಲನೂ ಅಲ್ಲೇ ಬಿಟ್ಬಿಟ್ಟಿದ್ರು. ಯಾಕಂದರೆ ಇನ್ನೂ ಐರನ್ ಬಾಕ್ಸ್ ಅದು ಕೂಲ್ ಆಗಿರಲಿಲ್ಲ, ಹಾಗಾಗಿ. ಸೊ ಅದನ್ನೆಲ್ಲನೂ ಕೂಡ ಎತ್ತಿಟ್ಟೆ. ಸೊ ಬಟ್ಟೆನೂ ಕೂಡ ಏನು ಮರ್ಚಿಟ್ಟಿದ್ದೆ ಎಲ್ಲನೂ ಕೂಡ ವಾರ್ಡ್ರೋಬ್ಗೆ ಎತ್ತಿಟ್ಬಿಟ್ಟು ಇವಾಗ ಹಾಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ನನಗೇನು ಜಾಸ್ತಿ ಮನೆ ಒರೆಸೋ ಕೆಲಸ ಅದೆಲ್ಲ ಏನೂ ಇಲ್ಲ. ಜಸ್ಟು ಕಸ ಒಂದು ಗುಡಿಸ್ಕೋಬೇಕು. ಸೊ ಅದನ್ನೆಲ್ಲ ಆರಾಮಾಗಿಯೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಕಡೆಯಿಂದ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಬರ್ತಾಯಿದ್ದೀನಿ. ಸೊ ಎಲ್ಲನೂ ಒಂದೇ ಸಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನನಗೆ ಕಸ ಗುಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಸೋಫಾ ಕವರ್ ಎಲ್ಲನೂ ಕೂಡ ಒದ್ರುಬಿಟ್ಟು ಹಾಕ್ಕೊಂಡೆ. ಇನ್ನು ಅಪ್ಪನೂ ಕೂಡ ಬರೋದು ಟೈಮ್ ಆಗಿತ್ತು. ಸೊ ಅವನು ಕೂಡ ಎಬ್ಬರಿಸ್ಬಿಟ್ಟು ಅದಾದಮೇಲೆ ನಾನು ಕೂಡ ಅವನಿಗೇನು ಬಾಕ್ಸ್ಗೆ ಎಲ್ಲ ಬೇಕು ಎಲ್ಲನೂ ಕೂಡ ರೆಡಿ ಮಾಡಿಬಿಟ್ಟು ಅವನಿಗೆ ಬಾಕ್ಸಿಗೆ ಹಾಕಿದೆ. ಸೊ ಫಸ್ಟಿಗೆ ಆ್ಯಕ್ಚುಲಾಗಿ ನಾನು ಪಡ್ಡು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಪಡ್ಡು ಮಾಡೋ ಅಷ್ಟು ನನಗೆ ಆಗ್ತಿರಲಿಲ್ಲ. ಏನಕ್ಕೆ ಅಂತಂದರೆ ಅದೊಂದು ಸ್ವಲ್ಪ ಯಾಕೋ ಫಸ್ಟ್ ರೌಂಡು ಫುಲ್ ಹೆಂಚಿಗೆ ಕಚ್ಕೊಳ್ತಾ ಇತ್ತು. ಹಾಗಾಗಿ ನಾನು ಸರಿ ಹೆಂಚು ಮೇಲೇ ಹಾಕ್ಬಿಟ್ಟು ನೋಡೋಣ, ದೋಸೆ ಥರನೇ ಚೆನ್ನಾಗಿ ಬಂತು ಅಂದರೆ ಇದನ್ನೇ ಅವನಿಗೆ ಬಾಕ್ಸಿಗೆ ಹಾಕೊಡೋಣ ಅಂತ ಅಂದ್ಬಿಟ್ಟು ಹಾಕಿದೆ. ಸೊ ಇದು ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಬಟ್ ಅದೇನೋ ಗೊತ್ತಿಲ್ಲ, ಪಡ್ಡು ಇದರೊಳಗೆ ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ. ಸೊ ಹಾಗಾಗಿ ಅವನಿಗೆ ಚಿಕ್ಕದಾಗೇ ದೋಸೆ ಹಾಕ್ಬಿಟ್ಟು ಕೊಟ್ಟೆ, ಸೆಟ್ ದೋಸೆ ಥರ. ಇನ್ನೂ ಅವನಿಗೆ ಸ್ನ್ಯಾಕ್ಸಿಗೆ ಅಂತ ಅಂದ್ಬಿಟ್ಟು ನಾನು ಆ್ಯಪಲ್ನ ಕಟ್ ಮಾಡಿ ಒಂದು ಬಾಕ್ಸಿಗೆ ಹಾಕಿದ್ದೀನಿ. ಸೊ ಎಲ್ಲ ಆ್ಯಪಲ್ನೂ ಕೂಡ ಏನು ತಿಂದು ಖಾಲಿ ಮಾಡ್ಕೊಂಡು ಬರಲ್ಲ, ಎಲ್ಲೋ ಒಂದೆರಡು ಪೀಸ್ನ ಉಳಿಸಿರ್ತಾನೆ. ತುಂಬ ಅಪರೂಪ ಅವನು ಏನಾದರೂ ಫುಲ್ ಖಾಲಿ ಮಾಡಿಕೊಂಡು ಬರ್ತಾನೆ ಅಂತ ಅಂದರೆ. ಇನ್ನು ಈ ಥರ ಚಿಕ್ಕದಾಗಿ ನಾನು ಸೆಟ್ ದೋಸೆ ಏನು ಹಾಕಿದ್ದೆ ಅವನಿಗೂ ಕೂಡ ತುಂಬಾ ಇಷ್ಟ ಆಯಿತು. ಇದನ್ನೇ ಪಡ್ಡು ಅಂತ ಅಂದ್ಕೊಂಡು ತಿಂದ. ಸೊ ಅವನಿಗೇನೋ ಡಿಫ್ರೆನ್ಸ್ ಎಲ್ಲ ಗೊತ್ತಾಗೋದಿಲ್ಲ. ಅವನಿಗೇನಾದರೂ ಪುಟ್ಪುಟಾಣಿಯಾಗಿದ್ದರೆ ಅವನಿಗೆ ಸೆಟ್ ದೋಸೆ ಅಂದರೂ ಗೊತ್ತಾಗಲ್ಲ, ಪಡ್ಡು ಅಂದರೂ ಗೊತ್ತಾಗಲ್ಲ. ಸೊ ಏನೋ ಒಂದು ಇಷ್ಟಪಟ್ಕೊಂಡು ತಿಂತಾನೆ ಅಷ್ಟೇ. ಸೊ ಇನ್ನೂ ಪಾತ್ರೆ ಎಲ್ಲ ಇತ್ತು ಸಿಂಕಲ್ಲಿ. ಹಿಂದಿನ ದಿನ ಏನೂ ವಾಶ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ, ಸ್ವಲ್ಪನೇ ಇದ್ದಿತ್ತು. ಹಾಗಾಗಿ ಅವನಿಗೆ
ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಪಾತ್ರೆ ಇತ್ತಲ್ಲ ಎಲ್ಲನೂ ಕೂಡ ತೊಳೆದು ಅಡುಗೆ ಮನೆಯಲ್ಲೂ ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಸೊ ಇವಾಗ ಒಂದು ಸ್ವಲ್ಪ ಬೆಳಗ್ಗೆ ಪೂಜೆ ಮಾಡೋದು ಕಡಿಮೆ ಆಗಿದೆ. ಕಾರ್ತಿಕ್ ಸೋಮವಾರ ಆ ಥರದ್ದೆಲ್ಲ ಇರೋದ್ರಿಂದ ಸಂಜೆನೇ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಸೊ ದಟ್ ನನಗೂ ಕೂಡ ಅಷ್ಟಾಗಿ ಮನೆ ಕೆಲಸನೂ ಒಂದೇ ಸಲ ಮುಗಿಸ್ಕೊಳ್ಬೇಕು, ಎಲ್ಲ ಕೆಲಸನೂ ಕೂಡ ಒಂದೇ ಸಲ ಆಗಬೇಕು ಅನ್ನೋ ಥರ ಸ್ಟ್ರೆಸ್ ಇರೋದಿಲ್ಲ. ಸೊ ಆರಾಮಾಗಿ ನಾನು ಸಂಜೆವರೆಗೂ ಟೈಮ್ ಇರುತ್ತೆ, ಆರಾಮಾಗಿ ಮಾಡ್ಕೊಬೋದಲ್ಲ ಅಂತ ಅಂದ್ಬಿಟ್ಟು ನಾನು ಸಂಜೆನೇ ದೀಪ ಹಚ್ಕೊಂಡು ಬಿಡ್ತಾ ಇದ್ದೀನಿ. ಹೇಗಿದ್ರೂ ಮನೆ ಬಾಗಿಲು ಮುಂದೆ ದೀಪ ಹಚ್ಚಬೇಕಲ್ವಾ, ಸೊ ಈ ಒಂದು ಕಾರಣ ಅಂತಲೂ ಹೇಳ್ಬೋದು. ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಅಪ್ಪುಗೆ ಏನು ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿದ್ದೆ ಅದನ್ನು ಕೂಡ ಲಂಚ್ ಬ್ಯಾಗ್ಗೆ ಹಾಕ್ಬಿಟ್ಟು ಅವನಿಗೆ ಎತ್ತಿಟ್ಬಿಡ್ತಿದ್ದೀನಿ. ಏನಕ್ಕೆ ಅಂತಂದರೆ ಮತ್ತೆ ಇನ್ನು ಅಡುಗೆ ಮನೆಗೆ ಬರೋ ಕೆಲಸ ಇರಲ್ಲ, ಅವನಿಗೂ ಕೂಡ ಇಲ್ಲಿ ಮನೆಯಲ್ಲಿ ತಿಂಡಿ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಕೂಡ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಇನ್ನು ಅವನಿಗೆ ಕರ್ಕೊಂಡೋಗಿ ಈಗ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಕರ್ಕೊಂಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಟೈಮ್ ಆಗಲೇ 8:15 ಆಗೋಗ್ಬಿಟ್ಟಿರುತ್ತೆ. ಈ ಬ್ಲಾಗಲ್ಲಿ ನಾನೊಂದು 5 ನಿಮಿಷ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗೋದು. ಬಟ್ ಏನಂತ ಅಂದರೆ ರೂಟೀನ್ ಎಲ್ಲನೂ ತುಂಬ ಜಾಸ್ತಿನೇ ಇರುತ್ತೆ. ಎಲ್ಲ ಕೆಲಸಗಳನ್ನೂ ಮಾಡಿಕೊಂಡು ಎಲ್ಲನೂ ಶೂಟ್ ಮಾಡ್ಕೋಬೇಕಂತ ಅಂದರೆ ಕಷ್ಟ ಆಗುತ್ತೆ. ಸೊ ಎಷ್ಟೆಷ್ಟಾಗುತ್ತೆ ಅಷ್ಟಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಳ್ತಾ ಇದ್ದೆ. ಇನ್ನು ಅಪ್ಪನೂ ಕೂಡ ಎದ್ದು ಬಂದಿದ್ದ, ಅವನಿಗೂ ಕೂಡ ಒಂದು ಗ್ಲಾಸ್ ಹಾಲನ್ನ ಕೊಟ್ಬಿಟ್ಟು ಅವನು ಹಾಲು ಕುಡಿದ್ಮೇಲೆ ಅವನಿಗೆ ಸ್ನಾನ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಬೇಕು. ಇನ್ನು ಇವಾಗ ಅವನು ಸ್ನಾನ ಅವನೇ ಮಾಡ್ಕೊಳ್ತಾನೆ ಅನ್ನೋ ಥರದ್ದೆಲ್ಲ ಏನೂ ಇರಲ್ಲ, ನಾನು ಕೂಡ ಅವನೇನು ಬಿಡಲ್ಲ. ಸೊ ಅವ್ನು ಕಂಪ್ಲೀಟ್ ರೂಟೀನೆಲ್ಲ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಸಿ ಆಮೇಲೆ ಅವನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡೋವರೆಗೂ ನನಗೊಂಥರ ಓಡಾಡೋದೇ ಕೆಲಸ ಆಗೋಗ್ಬಿಟ್ಟಿರುತ್ತೆ ಮನೆಯಲ್ಲಿ. ಬೆಳಗ್ಗೆ ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ನಮ್ಮ ಅಮ್ಮನ ಮನೆಗೆ ಬಂದಿದ್ದು, ನೋಡಿದ್ರೆ ಮತ್ತೆ ಮನೆಗೆ ಹೋಗಲೇ ಇಲ್ಲ. ಅಪ್ಪುಗೆ ಇವತ್ತು ಆಯಿಲ್ ಮಸಾಜ್ ಮಾಡಬೇಕಾಗಿತ್ತು ಅಂದರೆ ಪಾಪುಗೆ. ಸೊ ಹಾಗಾಗಿ ಇಲ್ಲೇ ಉಳ್ಕೊಂಡೆ. ಇನ್ನು ಆಯಿಲ್ ಮಸಾಜ್ ಮಾಡಿಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಸ್ನಾನ ಮಾಡಿಸ್ಬಿಟ್ಟು ಒಟ್ಟಿಗೆ ಹೊರಡುವಂತೆ ಅಂತ ಅಂದು ಆಮೇಲೆ ಮತ್ತೆ ಇನ್ನೇನೋ ವಿಷಯ ಬಂತು, ಅದನ್ನು ಮಾತಾಡ್ಕೊಂಡು ಹೀಗೆ ಕೂತ್ಕೊಂಡಿದ್ವಿ. ಈಗ ನೋಡಿದ್ರೆ ಮತ್ತೆ ಪಾಪು ಹೆದಳ್ತಾ ಇದ್ದ, ಹಾಗಾಗಿ ಇಲ್ಲಿ ಬಂದು ವಿಡಿಯೋ ರೆಕಾರ್ಡ್ ಮಾಡ್ಕೊತಾ ಇದ್ದೆ. ಇನ್ನು ಈ ಜ್ಯುವೆಲರಿ ಶಾಪಿಗೇನೋ ಹೋಗೋಣ ಅಂತ ಹೇಳ್ತಿದ್ಲು. ಏನಕ್ಕೆ ಅಂತ ಅಂದರೆ ನಂದು ಈ ಮೂಗ್ಬಟ್ಟು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಬೇರೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಪಾಪುಗೂ ಏನೋ ತೊಗೋಬೇಕು ಅಂತ ಹೇಳ್ತಿದ್ಲು. ಸರಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ, ನೋಡೋಣ ಹೇಗಾಗುತ್ತೆ ಅಂತ. ಇವಾಗ ಸ್ನಾನ ಮಾಡೋದಕ್ಕೆ ಹೋಗಿದ್ದಾಳೆ, ಸ್ನಾನ ಮಾಡಿಕೊಂಡು ಬಂದಮೇಲೆ ಹೊರಡೋಣ ಅಂತ. ಇನ್ನು ಅಪ್ಪುಗೆ ಕರ್ಕೊಂಬರ್ಬೇಕು, ಅವನಿಗೆ 3:15 ಸ್ಕೂಲ್ ಬಿಡುತ್ತೆ. ಸೊ ಹಾಗಾಗಿ ಅಪ್ಪನ ಕರ್ಕೊಂಬಂದು ಅದಾದಮೇಲೆ ಹೊರಡೋಣ ಅಂತ, ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಪಾಪು ಬೇರೆ ಎದ್ದೇಳ್ತಾ ಇದೆ, ನಾನು ಅಲ್ಲೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಅವನು ಎದ್ಬಿಟ್ರೆ ಆಮೇಲೆ ವಿಡಿಯೋನೂ ಮಾಡ್ಕೊಳಕ್ಕಾಗಲ್ಲ, ಮತ್ತೆ ಅಳ್ತಾ ಇರ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೊರಗಡೆ ಬಂದ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೀನಿ ಇವಾಗ. ಪಾಪುಗೆ ಆಯಿಲ್ ಮಸಾಜ್ ಮಾಡಿಸಿ ಸ್ನಾನ ಮಾಡಿಸಿ ಅವನ್ನ ಮಲಗಿಸ್ಬಿಟ್ಟು ನಾನು ಕೂಡ ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗಲೇ 5 ಗಂಟೆನೇ ಆಗೋಗ್ಬಿಟ್ಟಿತ್ತು. ಇನ್ನು ಮತ್ತೆ ಅಲ್ಲೇನು ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಕಾಲು ಬೇರೆ ತುಂಬ ನೋವ್ತಾ ಇತ್ತು. ಹಾಗಾಗಿ ಇನ್ನು ನನ್ನ ಮಗನಿಗೆ ಹೋಮ್ವರ್ಕ್ ಎಲ್ಲನೂ ಕೂಡ ಜೀವನ್ ಬಂದಮೇಲೆ ಅವರೇ ಮಾಡಿಸ್ತಾರೆ. ಇನ್ನು ನಾನೇನು ಅವನಿಗೆ ಹೋಮ್ವರ್ಕ್ಗಳೆಲ್ಲ ಜಾಸ್ತಿ ಗಮನ ಕೊಡೋಕ್ಕೆ ಹೋಗ್ತಿಲ್ಲ. ಯಾಕೆಂದರೆ ಸುಮ್ಮನೆ ಅವನೇನಾದ್ರು ಬರೀಲಿಲ್ಲ ಅಂದರೆ ನನಗೆ ಆಮೇಲೆ ಕೋಪ ಬರುತ್ತೆ. ಬರೀತಾನೆ ಹೇಳಿದ ತಕ್ಷಣ, ಆದ್ರೂ ಕೂಡ ನಾನು ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಆಮೇಲೆ ಕೂಗಾಡ್ತೀನಿ ಅನ್ನೋದಕ್ಕೋಸ್ಕರ ಅವನಿಗೂ ಕೂಡ ಬೇಜಾರಾಗುತ್ತೆ ಅಂದ್ಬಿಟ್ಟು ಜೀವನ್ಗೆ ಹೇಳ್ಬಿಡ್ತೀನಿ, ಅವನಿಗೆ ಏನಿದೆ ಹೋಮ್ವರ್ಕ್ ಎಲ್ಲ ನೀವೇ ಮಾಡಿಸಿ ಅಂತ. ಸೊ ಜೀವನೇ ಆಫೀಸಿಂದ ಬಂದಮೇಲೆ ಹೋಮ್ವರ್ಕ್ ಎಲ್ಲ ಮಾಡಿಸ್ತಾರೆ. ಇನ್ನು ಮೀಶೋಯಿಂದ ಒಂದು ದೀಪನ ಆರ್ಡರ್ ಮಾಡಿದ್ದೆ. ಅದು ನೋಡಿದ್ರೆ ದೀಪಾವಳಿ ಹಬ್ಬ ಎಲ್ಲ ಆದಮೇಲೆ ನನಗೆ ರಿಸೀವ್ ಆಯಿತು. ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಅದನ್ನು ರಿಟರ್ನ್ಗೆ ಹಾಕಿದೆ. ಸೊ ರಿಟರ್ನ್ ಬಂದು ತೊಗೊಂಡು ಹೋದರು. ಇವಾಗ ಜಸ್ಟು ಅಪ್ಪನೇ ಹೋಗಿ ಕೊಟ್ಬಿಟ್ಟು ಬಂದ. ಇನ್ನು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು. ಬೆಳಗ್ಗೆ ದೇವ್ರ ಪೂಜೆ ಮಾಡೋಕ್ಕಾಗಲಿಲ್ಲ, ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಡೈರೆಕ್ಟ್ ಅಮ್ಮನ ಮನೆಗೆ ಹೋದ್ನಲ್ಲ. ಸೊ ಹಾಗಾಗಿ ಪೂಜೆ ಆ ಥರದ್ದೆಲ್ಲ ಏನೂ ಆಗಲೇ ಇಲ್ಲ ಬೆಳಗ್ಗೆ. ಇನ್ನು ಮನೆ ಕೆಲಸ ಎಲ್ಲ ಬೆಳಗ್ಗೆನೇ ಆಗಿತ್ತು. ಹಾಗಾಗಿ ಇವಾಗ ಸದ್ಯಕ್ಕೆ ನನಗೇನು ಕೂಡ ಎಕ್ಸ್ಟ್ರಾ ಕೆಲಸಗಳಿಲ್ಲ, ಆರಾಮಾಗಿ ಮಲ್ಕೊಂಡು ಎದ್ದು ಆಮೇಲೆ ಸಂಜೆ ಪೂಜೆ ಮಾಡ್ಬೋದು. ಇನ್ನು ಹೂವು ಎಲ್ಲ ನಾನು ನೆನ್ನೆನೇ ತೊಗೊಂಡು ಬಂದಿದ್ದೆ, ಹಾರ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಹಾರ ಎಲ್ಲ ಮಾಡ್ಕೊತೀನಿ. ನನ್ನ ಮಗನ ಮೇಂಟೈನ್ ಮಾಡೋದೇ ಅದಕ್ಕೆ ಕಷ್ಟ ಆಗೋಗ್ಬಿಟ್ಟಿದೆ ನನಗೆ. ಏನಕ್ಕೆ ಅಂತ ಅಂದರೆ ಅವ್ನು ಟಾಯ್ಸ್ ಎಲ್ಲ ತೊಗೊಂಡು ಅವ್ನು ಎಲ್ಲೂ ಆಟಾಡಲ್ಲ, ಹೋಗಿ ಬಾಲ್ಕನಿನಲ್ಲೇ ಕೂತ್ಕೊತಾನೆ. ಮತ್ತು ನನಗೊಂಥರ ಭಯ ಏನು ಗೊತ್ತಾ, ಏನಾದರೂ ಇದೆ, ಮೊನ್ನೆ ಮಾಡಿದ್ನಲ್ಲ ಬೆಂಕಿ ಕಡ್ಡಿ ತೊಗೊಂಡು ಗೀರ್ಬಿಟ್ಟು ಮ್ಯಾಟ್ ಸುಟ್ಟಾಕಿದ್ದು. ಸೊ ಆ ಥರ ಏನಾದರೂ ಮಾಡಿಬಿಡ್ತಾನೆ ಅನ್ನೋ ಭಯ ನನಗೆ. ಸೊ ಹಾಗಾಗಿ ಬೇಡ ಬಾ ರೂಮ್ಗೆ ಹೋಗೋಣ ಬಾ, ಅಲ್ಲಿ ಕೂತ್ಕೊಂಡು ಟಿ ವಿ ನೋಡುವಂತೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಬಟ್ ಆದರೂ ಅವನು ಒಂದು 5 ನಿಮಿಷ ಇರ್ತಾನೆ, ಆಮೇಲೆ ಹೊರಗಡೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಇದು ಮಾಡ್ತಿರ್ತಾನೆ, ಆಟ ಮಾಡ್ತಿರ್ತಾನೆ. ಸೊ ಹಾಗಾಗಿ ಇವಾಗ ಕರ್ಕೊಂಡು ಹೋಗಿ ರೂಮಲ್ಲಿ ಒಂದು ಸ್ವಲ್ಪ ಹೊತ್ತು ಕೂರಿಸ್ಕೊತೀನಿ ಅವನು ಕೂಡ. ಅದಾದಮೇಲೆ ಸಂಜೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ನೋಡಿ ವಾರ್ಡ್ರೂಬಲ್ಲಿ ಬಟ್ಟೆ ತೊಗೊಂಡು ಓಪನ್ ಮಾಡಿ ಇಟ್ಬಿಟ್ಟವನೇ. ಹೋಗೋಣ. ನೋಡ್ಬೋದು ಈ ಒಂದು ಗಿಡ ತೊಗೊಂಡಿದ್ದೆ,
ಯಾವಾಗಲೂ ಕೂಡ ಕೊಳ್ತು ಹೋಗೋದು ಈ ಒಂದು ಗಿಡ. ತೊಗೊಂಡು ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಅಪ್ಪು ರೂಮಲ್ಲಿ ಇಟ್ಟಿದ ಮೇಲಿಂದ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಇದೊಂದು ಕಡ್ಡಿ ಮಾತ್ರ ಯಾಕೋ ಒಣಗ್ದಂಗೆ ಆಗಿದೆ, ಅದನ್ನು ತೆಗಿಬೇಕು. ಬಟ್ ಮೇಲ್ಗಡೆ ನೋಡಿದ್ರೆ ಚಿಗುರು ಬಂದಿದೆ ಇದು. ಹಾಗಾಗಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಕೆಳಗಡೆ ಇಟ್ಟಾಗ ಫುಲ್ಲು ಒಂಥರ ಕೊಳ್ತಂಗೆ ಆಗ್ಬಿಟ್ಟಿತ್ತು. ಬಟ್ ಇಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ. ಒಂದು ಬೇರೆ ಪಾಟಿಗೆ ಹಾಕಬೇಕು. ನೋಡಿ ಹೇಳ್ತಾ ಇದ್ದಂಗೆ ಅದು ಬೆಂಡೆ ಆಗೋಯ್ತು, ಹೋಗಿತ್ತಲ್ಲ ಕಡ್ಡಿ. ಅದನ್ನು ತೆಗೆದ್ಮೇಲೆ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತದೆ. ಇದನ್ನು ಮಣ್ಣಲ್ಲಿ ಹಾಕಬೇಕು, ನೋಡ್ತೀನಿ. ಆದರೆ ಒಂದು ಪಾಟ್ ತೊಗೊಂಬಂದು ಮಣ್ಣಲ್ಲಿ ಹಾಕ್ತೀನಿ. ಕೆಳಗಡೆ ಫಸ್ಟು ಮಣ್ಣಲ್ಲೇ ಹಾಕಿದ್ದೆ ಈ ಒಂದು ಗಿಡನ. ಆಮೇಲೆ ಅದು ಯಾಕೋ ಒಂಥರ ಒಣಗ್ದಂಗೆ ಆಗ್ತಾಯಿತ್ತು. ಹಾಗಾಗಿ ತೆಗೆದ್ಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ. ಕೆಳಗಡೆ ಒಂದಿದೆ ಗಿಡ, ಸೇಮ್ ಅದೇ ಪಾಟ್ಗೆ ಹಾಕಿಡ್ತೀನಿ. ಚೆನ್ನಾಗಿ ಬಂದರೆ ಬರಲಿ ಅಂತ ಅಷ್ಟೇ. ಇನ್ನು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡವಳು ಮಲ್ಕೊಳ್ಳೋದಕ್ಕೆ ಆಗಲಿಲ್ಲ. ಇನ್ನು ಅಪ್ಪುಗೆ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡಿಕೊಂಡು ಅದಾದಮೇಲೆ ಪೂಜೆ ಮಾಡಬೇಕಾಗಿತ್ತಲ್ವ. ಸೊ ಪೂಜೆನೂ ಕೂಡ ಎಲ್ಲ ಆಯಿತು. ಇನ್ನು ನಾನು ಹಿಂದಿನ ದಿನ ಬಂದು ಜೀವನ್ಗೆ ಒಂದಷ್ಟು ಗ್ರಾಸರೀಸ್ ಎಲ್ಲ ಆರ್ಡರ್ ಮಾಡೋದಕ್ಕೆ ಹೇಳಿದ್ದೆ. ಒಂದಷ್ಟು ಯಾವ್ದು ಮನೆಯಲ್ಲಿ ಖಾಲಿ ಆಗಿತ್ತು ಅಲ್ವಾ, ಅದನ್ನೆಲ್ಲ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದರು. ಅದೆಲ್ಲ ಇವತ್ತು ರಿಸೀವ್ ಆಗಿತ್ತು. ಸೊ ಹಾಗೆ ಅದನ್ನು ಕೂಡ ಒಂದೊಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಇಪ್ಪಿ ಮತ್ತು ಮ್ಯಾಗಿ ಅಂತೂ ಅಂದರೆ ತುಂಬ ತೀರಾ ಕಡಿಮೆ ನಮ್ಮ ಮನೆಯಲ್ಲಿ ಮಾಡೋದು. ಬಟ್ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅದನ್ನು ಕೂಡ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ಇನ್ನು ದೀಪದ ಎಣ್ಣೆನೂ ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ತರಿಸಿದೆ. ಮತ್ತು ಉಪ್ಪು, ಸಾಸಿವೆ ಮತ್ತು ಜೀರಿಗೆ. ಆಮೇಲೆ ಅಪ್ಪು ಕಾನ್ಫ್ಲೆಕ್ಸ್ ಬೇಕು ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದ. ಇವನ್ ಅದನ್ನು ಕೂಡ. ಅದಾದಮೇಲೆ ಅಂಡರ್ ಆರ್ಮ್ ರೋಲ್ ಆನ್ ಇಂಥದ್ದೆಲ್ಲ ಏನಾದರೂ ಬೇಕು ಅಂತಂದರೆ ಫ್ಲಿಪ್ಕಾರ್ಟಲ್ಲೇ ಆರ್ಡರ್ ಮಾಡಿಬಿಡ್ತೀವಿ. ಈಗ ಒಂದು ಸ್ವಲ್ಪ ಡಿಮಾರ್ಟ್ಗೆ ಹೋಗಿ ನಾವು ಗ್ರಾಸರೀಸ್ ಎಲ್ಲ ತೊಗೊಂಬರೋದು ತುಂಬಾ ಕಡಿಮೆ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಅಲ್ಲಿ ಒಂದಕ್ಕೆ ಹೋಗಿ ನಾವು ತೊಗೊಂಬರೋದು ಜಾಸ್ತಿ ಅಂತಲೇ ಆಗೋಗ್ಬಿಡುತ್ತೆ. ಇವಾಗ ಇಷ್ಟಕ್ಕೆಲ್ಲ ಸೇರಿಸಿ 900 ರೂಪಾಯಿ ಆಗಿದೆ. ಇವಾಗ ಏನಾದರೂ ನಾವು ಡಿಮಾರ್ಟ್ಗೆ ಹೋಗಿ ಇಷ್ಟು ತೊಗೊಂಬರ್ಬೇಕು ಅಂತ ಅಂದಿದ್ದಿದ್ರೆ ಅದು 900 ರೂಪಾಯಿ ಹೋಗ್ಬಿಟ್ಟು ಒಂದು 2000 3000 ಹೀಗೆ ಆಗೋಗ್ಬಿಡೋದು. ಬರೀ ಬೇಕಿರೋದನ್ನ ತೊಗೊಂಬರೋದು ಬಿಟ್ಬಿಟ್ಟು ಬೇಡದಿರೋದನ್ನೆಲ್ಲ ಎತ್ಕೊಂಬರ್ತೀವಿ. ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ಡಿಮಾರ್ಟ್ಗೆ ಹೋಗೋದು ಕೂಡ ಕಡಿಮೆ ಆಗೋಗ್ಬಿಟ್ಟಿದೆ ರೇಷನ್ ತೊಗೊಂಬರೋದಕ್ಕೆ ಅಂತ ಅಂದ್ಬಿಟ್ಟು. ಏನಾದರೂ ಬೇಕಂತಂದರೆ ಇದೇ ರೀತಿ ಫ್ಲಿಪ್ಕಾರ್ಟಲ್ಲೋ ಇಲ್ಲ ಜೆಪ್ಟೋನಲ್ಲೋ ಆರ್ಡ್ರ್ ಮಾಡ್ಕೊಂಬಿಡ್ತೀನಿ. ಇನ್ನು ಇವಾಗ ಚಿತ್ರಾನ್ನ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ, ಕಾಯಿ ಚಿತ್ರಾನ್ನ. ಸೊ ಹಾಗಾಗಿ ಅದನ್ನು ಮಾಡೋಣ ಅಂತಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಸೊ ನೈಟ್ ಟೈಮ್ ಈ ಥರ ಏನಾದರೂ ಚಿತ್ರಾನ್ನ ಆ ಥರದ್ದೆಲ್ಲ ಮಾಡಿದ್ರೆ ನನಗೆ ಒಂದೊಂದ್ಸಲಿ ಬೆಳಗ್ಗೆ ತಿಂಡಿ ಕೆಲಸನೂ ಕೂಡ ಇರೋದಿಲ್ಲ ಅಷ್ಟಾಗಿ. ಸೊ ಹಾಗಾಗಿ ಇವಾಗ ಚಿತ್ರಾನ್ನನೇ ಮಾಡೋಣ ಅಂತ ಅಂದ್ಬಿಟ್ಟು ಜೀವನ ಕೇಳಿದಾಗ ಸರಿ ಆಯ್ತು ನಿನ್ನ ಇಷ್ಟ ಯಾವುದಾದ್ರೂ ಮಾಡುವು ಅಂತ ಹೇಳಿದ್ರು. ಸರಿ ಅಂತ ಇವಾಗ ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಅದನ್ನೆಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಚಿತ್ರಾನ್ನಕ್ಕೆ ನನಗೆ ಗೊಜ್ಜು ಮಾಡೋವಾಗ ಈ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಸಪ್ರೇಟಾಗಿ ಹುರಿದು ಎತ್ತಿಟ್ಕೊಳ್ತೀನಿ. ಚಿತ್ರಾನ್ನ ಗೊಜ್ಜಿಗೆ ನಾನು ಒಗ್ಗರಣೆ ಮಾಡೋವಾಗ ಏನೂ ಆ್ಯಡ್ ಮಾಡ್ಕೊಳ್ಳಲ್ಲ. ಸೊ ಮಾಮೂಲಿ ಈರುಳ್ಳಿ ಒಗ್ಗರಣೆ ಈ ಥರ ಮಾಡ್ಕೊಳ್ತೀನಿ ಅಷ್ಟೇ. ಇನ್ನು ಜೀವನಿಗೆ ಕಡಲೆ ಬೀಜ ಇಲ್ಲ ಅಂದರೆ ಚಿತ್ರಾನ್ನ ಅವ್ರಿಗೆ ಸೇರೋದೇ ಇಲ್ಲ ಅಂತ ಹೇಳ್ಬೋದು. ಅವ್ರು ಯಾವಾಗಲೂ ಹೇಳ್ತಾರೆ ಚಿತ್ರಾನ್ನಕ್ಕೆ ಕಡಲೆ ಬೀಜ ಇದ್ರೇ ಚೆಂದ, ನೀನು ಹಾಕಬೇಕಲ್ವಾ ಅಂತ. ನನಗೆ ಅದೇನೋ ಗೊತ್ತಿಲ್ಲ, ಫಸ್ಟಿಂದನೂ ನಂಗೆ ಕಡಲೆ ಬೀಜ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಸಪ್ರೇಟಾಗಿಯೇ ಹುರಿದಿಟ್ಕೊಂಡ್ಬಿಡ್ತೀನಿ, ಅವ್ರಿಗೆ ಬೇಕು ಅಲ್ವಾ. ಹಾಗಾಗಿ ಇವಾಗ ಒಗ್ಗರಣೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಒಂದಕ್ಕೊಂದು ಒಗ್ಗರಣೆ ಹಾಕಿದ್ರೆ ಎಷ್ಟೊತ್ತು ಚಿತ್ರಾನ್ನ ಬೇಗನೆ ರೆಡಿಯಾಗಿ ಹೋಗ್ಬಿಡುತ್ತೆ. ಇನ್ನು ಅನ್ನನೂ ಕೂಡ ರೆಡಿ ಮಾಡಿಟ್ಬಿಟ್ಟಿದ್ದೆ ಆಲ್ರೆಡಿ. ಇನ್ನು ಇವಾಗ ಒಗ್ಗರಣೆ ಹಾಕಿ ಚಿತ್ರಾನ್ನ ಗೊಜ್ಜು ರೆಡಿ ಆದರೆ ಇನ್ನು ಆರಾಮಾಗಿ ಕೂತ್ಕೊಂಡು ಊಟನೂ ಕೂಡ ಮಾಡ್ಬೋದು. ಇನ್ನು ಜೀವನ್ ಅಪ್ಪುಗೆ ಹೋಮ್ವರ್ಕ್ ಮಾಡಿಸ್ತಾಯಿದ್ರು. ಇವಾಗ ಅವರೇ ಹೋಮ್ವರ್ಕ್ ಎಲ್ಲ ಮಾಡಿಸೋದು ನನಗೆ ಅಷ್ಟೊಂದು ಪೇಷನ್ಸು ಇಲ್ಲ, ಮತ್ತು ನನಗೆ ಅಷ್ಟೊಂದು ಟೆನ್ಷನ್ ತೊಗೊಳಕ್ಕೂ ಆಗ್ತಾಯಿಲ್ಲ. ಸೊ ಅಪ್ಪುಗೆ ಜೀವನು ಆರಾಮಾಗಿ ಹೋಮ್ವರ್ಕ್ ಮಾಡಿಸ್ತಾರೆ, ಅದೇನು ಕಷ್ಟ ಅಂತ ಅನಿಸಲ್ಲ. ಸೊ ನಾನು ಒಂದೊಂದ್ಸಲಿ ಅವ್ನು ಏನಾದ್ರು ಸಣ್ಣದಾಗೆ ತಪ್ಪು ಮಾಡಿದ್ರು ಇವಾಗ ಬೇಗನೆ ಕೋಪ ಬಂದುಬಿಡುತ್ತೆ ನನಗೆ. ಹಾಗಾಗಿ ಜೀವನ್ಗೆ ಹೇಳ್ಬಿಡ್ತೀನಿ, ಅವರೇ ಆರಾಮಾಗಿ ಹೋಮ್ವರ್ಕ್ ಎಲ್ಲ ಮಾಡಿಸ್ತಾರೆ. ಒಂದೊಂದ್ಸಲಿ ಅಪ್ಪನೂ ಕೂಡ ಲೇಟಾಗಿ ಬರೀತಾ ಇದ್ದರೆ ಅವ್ರು ತುಂಬ ಪೇಷನ್ಸಿಂದ ಹ್ಯಾಂಡಲ್ ಮಾಡ್ತಾರೆ. ನನಗೆ ಅಂಥ ಪೇಷನ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಟೈಮಲ್ಲಿ ತುಂಬ ತಲೆನೋವು ಬಂದಂಗೆ ಆಗೋಗ್ಬಿಡುತ್ತೆ. ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಟ್ರೆ ಸಾಕಪ್ಪ, ನಾನು ಹೆಂಗೋ ಒಂದು ಕಡೆ ಇದ್ಬಿಡ್ತೀನಿ ಅನ್ನೋ ಥರ ಅನಿಸ್ಬಿಟ್ಟಿದೆ. ಯಾಕೋ ಗೊತ್ತಿಲ್ಲ, ಇವಾಗ ಆ ಥರ ಚೇಂಜಸ್ ಆಗಿಬಿಟ್ಟಿದೆ. ಮತ್ತು ಇವಾಗ ಇನ್ನೇನು ಡೆಲಿವರಿ ಡೇಟ್ ಕೂಡ ಹತ್ತಿರ ಬರ್ತಾ ನನಗೆ ಒಂದು ಸ್ವಲ್ಪ ಹೆಕ್ಟಿಕ್ ಅಂತಲೇ ಅನಿಸ್ಬಿಟ್ಟಿದೆ ಅಂತ ಹೇಳ್ಬೋದು ನನ್ನ ರೂಟೀನು. ಬೆಳಗ್ಗೆ ಎದ್ದು ಎಲ್ಲ ಮನೆ ಕೆಲಸನೂ ಕೂಡ ಮಾಡ್ಕೊಳಕ್ಕಾಗ್ತಿಲ್ಲ. ಆ್ಯಂಡ್ ನೈಟ್ ಬೇಗನೆ ನಿದ್ದೆ ಬಂದುಬಿಡುತ್ತೆ. ಒಂದು 7:30-8 ಗಂಟೆಗೆಲ್ಲ ನಿದ್ದೆ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಅಂದರೆ ನಾನು ಫಸ್ಟಿಂದನೂ ಆ ಥರ ಎಲ್ಲ ಏನು ಫಾಲೋ ಮಾಡ್ಕೊಂಡು ಬಂದಿಲ್ಲ. ಬಟ್ ಈಗೀಗ ಅಂತೂ ತುಂಬ ಏನೋ ನಿದ್ದೆ ಎಳಿತಾ ಇರುತ್ತೆ. ಒಂದು 7:30-8 ಗಂಟೆ ಆದರೆ ಸಾಕು, ನನಗೆ ಗೊತ್ತೇ ಇರಲ್ಲ, ಕೂತಲ್ಲೇ ನಿದ್ದೆ ಮಾಡ್ತಾ ಇರ್ತೀನಿ. ಸೊ ಈ ಥರ ಆಗ್ತಾ ಇರುತ್ತೆ. ಆ್ಯಂಡ್ ಅದಕ್ಕೋಸ್ಕರನೇ ಬೇಗ ಅಡುಗೆ ಕೆಲಸ ಆಗಿರ್ಬೋದು ಇದನ್ನೆಲ್ಲ ಮುಗಿಸ್ಕೊಂಡು ಬಿಡ್ತೀನಿ. ಜೀವನ್ಗೂ ಕೂಡ ಊಟಕ್ಕೇನು ಪ್ರಾಬ್ಲಮ್ ಆಗಬಾರ್ದು, ಅಪ್ಪಗೂ ಕೂಡ ಆಗಬಾರ್ದಲ್ವಾ ಈ ಥರ.
ಕೆಲವೊಂದು ಟೈಮಲ್ಲಿ ನನಗೆ ಆಗಲಿಲ್ಲ ಅಂತ ಅಂದರೆ ನಾನು ಹೊರಗಡೆಯಿಂದನೂ ಕೂಡ ತರಿಸ್ಕೊಂಡಿರೋದಿದೆ. ಏಕೆಂದರೆ ಇವಾಗ ನನಗೂ ಕೂಡ ನಾನೇ ಮನೇಲಿ ಅಡುಗೆ ಮಾಡಬೇಕು, ಎಲ್ಲ ಮಾಡಬೇಕು. ಕೆಲವೊಂದು ಟೈಮ್ ಎಲ್ಲನೂ ಒಂದೇ ಥರ ಇರಲ್ಲ ಅಲ್ವಾ, ನನಗೂ ಸುಸ್ತಾಗ್ತಿರುತ್ತೆ, ನನಗೂ ಆಗ್ತಾರಲ್ಲ. ಸೊ ಅಂಥ ಟೈಮಲ್ಲೆಲ್ಲ ಆಗಲಿಲ್ಲ ಅಂತಂದರೆ ನಾನು ಹೊರಗಡೆಯಿಂದನೂ ಕೂಡ ತರಿಸ್ಕೊಂಡಿರೋದಿದೆ. ಸೊ ಈ ಥರ. ಇನ್ನು ಮಧ್ಯಾಹ್ನ ಟೈಮ್ ಒಂದೊಂದ್ಸಲಿ ಅಮ್ಮನ ಮನೆಗೆ ಹೋದಾಗ ಅಲ್ಲೇ ಊಟ ಮಾಡ್ಕೊಂಡು ಬಂದುಬಿಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಅಮ್ಮನ ಮನೆಯಲ್ಲೂ ಕೂಡ ನನಗೆ ಅವರು ಹೆಲ್ಪ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಕೆಲವೊಮ್ಮೆ ನಾನು ಅಲ್ಲೇ ಹೋದಾಗ ಅಲ್ಲೇ ಊಟ ಮಾಡ್ಕೊಂಡು ಬಂದುಬಿಡ್ತೀನಿ ಮಧ್ಯಾಹ್ನ ಟೈಮು. ಇನ್ನು ಬೆಳಗ್ಗೆ ಹೊತ್ತು ಕೂಡ ಎಷ್ಟೊಂದು ಸಲ ನಾನು ನಮ್ಮ ಅಮ್ಮನ ಮನೆಗೇ ಹೋಗಿ ತಿಂಡಿ ಮಾಡಿರೋದು ಕೂಡ ಇದೆ. ಅಪ್ಪನ ಸ್ಕೂಲಿಗೆ ಕಳಿಸಿದಾದ್ಮೇಲೆ ಅಪ್ಪುಗೆ ನಾನು ಒಂದು ಸಿಂಪಲಾಗಿ ಅಡುಗೆ ಮಾಡಿಬಿಟ್ಟು ತಿಂಡಿ ಮಾಡಿಬಿಟ್ಟು ಕಳಿಸ್ಬಿಟ್ರೆ ಅವನಿಗೆ ನನಗೇನು ಅಂಥ ತಲೆನೋವಿರಲ್ಲ. ಇನ್ನು ನನಗೆ ನಾನೇ ಅಡುಗೆ ಮಾಡ್ಕೊಂಡು ತಿನ್ನಬೇಕಲ್ಲ, ಅದೊಂಥರ ಕಷ್ಟ ಅಂತ ಹೇಳ್ಬೋದು. ಸೊ ಒಬ್ಬೊಬ್ರಿಗೂ ಒಂದೊಂದು ಥರ ಇರುತ್ತೆ ಅಂತ ಹೇಳ್ಬೋದು. ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಆಗಿರ್ಬೋದು, ಆ ಒಂದು ಮೈಂಡ್ಸೆಟ್ ಆಗಿರ್ಬೋದು, ಮೂಡ್ ಸ್ವಿಂಗ್ಸ್ ಆಗಿರ್ಬೋದು. ಸೊ ಒಬ್ಬೊಬ್ರಿಗೂ ಒಂದೊಂದು ಥರ ಇರುತ್ತೆ, ಎಲ್ಲಾರ್ದು ಕೂಡ ಸೇಮ್ ಅಂತಲೂ ಹೇಳೋಕ್ಕಾಗಲ್ಲ. ಇನ್ನು ಇವಾಗ ಒಂದು ಸ್ವಲ್ಪ ನನಗೆ ವಾಕ್ ಮಾಡೋದಕ್ಕೂ ಕೂಡ ತುಂಬ ಕಷ್ಟ ಅಂತ ಅನ್ನಿಸ್ತಿದೆ. ನಮ್ಮ ಮನೆಯಲ್ಲಿ ಮೇಯ್ನಾಗಿ ಮೆಟ್ಲು ಹತ್ತಿಳಿಯೋದೇ ಒಂಥರ ಜಾಸ್ತಿ ನನಗೆ ಸ್ಟ್ರೆಸ್ ಆಗ್ತಿದೆ ಅಂತಲೇ ಹೇಳ್ಬೋದು. ಇವಾಗ ತುಂಬ್ತಾ ಅದೊಂಥರ ಕಷ್ಟ ಆಗ್ತಿದೆ. ಬಟ್ ಎಲ್ಲನೂ ನನಗೆ ಹ್ಯಾಂಡಲ್ ಮಾಡೋದಕ್ಕೆ ಒಂದು ಸ್ವಲ್ಪ ಆರಾಮಾಗಿ ನಾನು ನನ್ನ ಮೈಂಡ್ಸೆಟ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ. ಯಾಕೆಂತಂದರೆ ನಮ್ಮ ಮನೆ ಇರೋದೇ ಹೀಗೆ, ಇವಾಗ ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಮೇಲೆ ಹತ್ತಲೇಬೇಕು, ಕೆಳಗೆ ಇಳಿಲೇಬೇಕು. ಸೊ ಈ ರೀತಿ ಅಪ್ಪನ ಸ್ಕೂಲಿಗೆ ಕಳಿಸೋ ಟೈಮಲ್ಲಂತೂ ಅದು ಕೆಲಸ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ನನಗೆ. ಅಂದರೆ ಅವನು ಕೂಡ ನೋಡಬೇಕು, ಅವ್ನಿಗೆ ರೆಡಿ ಮಾಡಬೇಕು, ಆಮೇಲೆ ನನ್ನ ಮನೆ ಕೆಲಸಗಳನ್ನ ನಾನು ಮುಗಿಸ್ಕೊಳ್ಬೇಕು. ಸೊ ಈ ಥರ ಇರೋದ್ರಿಂದನೇ ನನಗೊಂದು ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಆಗ್ತಿದೆ. ಕೆಲವೊಮ್ಮೆ ಒಂದೊಂದು ಸಲ ಕುತ್ಕೊಂಡು ಹತ್ತಿರೋದು ಕೂಡ ಇದೆ ಅಂತ ಹೇಳ್ಬೋದು. ನನ್ನ ಕೈಲಿ ಆಗ್ತಿಲ್ಲ, ಇಷ್ಟೆಲ್ಲ ನಾನು ಮಾಡಬೇಕಾ ಅನ್ನೋದು ಏನೋ ಗೊತ್ತಿಲ್ಲ. ಒಂದೊಂದು ಸಲ ನನಗೆ ನನ್ನ ಮೈಂಡ್ ಫುಲ್ ಬ್ಲ್ಯಾಂಕ್ ಆಗೋಗ್ಬಿಡುತ್ತೆ. ಇವೆಲ್ಲ ನನ್ನ ಕೈಲಿ ಆಗ್ತಿಲ್ಲ, ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ, ಇಷ್ಟೆಲ್ಲ ನಂಗೆ ಆಗಲಿಲ್ಲ ಅಂದರೂ ನಾನು ಒಬ್ಬಳೇ ಎಲ್ಲ ಮೇಂಟೈನ್ ಮಾಡಬೇಕು ಅನ್ನೋ ಥರ ಆಗೋಗ್ಬಿಡುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಇವಾಗ ಸದ್ಯಕ್ಕೆ ನಮ್ಮ ಮನೆ ನಾನೇ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಇವಾಗ ಜೀವನ್ ಅವ್ರ ಮನೆಯಲ್ಲಿದ್ದಾಗ ಅವ್ರ ಕೈಲಿ ಎಷ್ಟಾಗುತ್ತೋ ಅವ್ರು ನನಗೆ ಅಷ್ಟು ಹೆಲ್ಪ್ ಮಾಡಿಕೊಡ್ತಾರೆ. ಬಟ್ ಎನಿ ಟೈಮ್ ನಾನು ಅವ್ರನ್ನೂ ಕೂಡ ಆಗಲ್ಲ ಅಲ್ವಾ. ಸೊ ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿಕೊಂಡು ಹೆಂಗೋ ಮೇಂಟೈನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತುಂಬ ಜನ ಕೇಳ್ತಾ ಇದ್ದಿದ್ದು ಸೀಮಂತದ ಬಗ್ಗೆ, ಸೀಮಂತ ಮಾಡಿಸ್ಕೊಳ್ಳಲ್ವಾ ಅಂತಲ್ಲ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮುಂದೆ. ಸೊ ಹಿಂದಿನ ದಿನ ಆ್ಯಕ್ಚುಲಾಗಿ ನಮ್ಮ ಮನೆಗೆ ಸುಪ್ರಿಯ ಅವ್ರ ಅಮ್ಮ ಬಂದಿದ್ದರು, ಪದ್ಮಾ ಆಂಟಿ. ಸೊ ಯಾಕೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಅವ್ರ ಮನೆ ಗೃಹ ಪ್ರವೇಶಕ್ಕೆ ನಮ್ಮನ್ನು ಇನ್ವೈಟ್ ಮಾಡೋದಕ್ಕೆ ಅಂತ ಬಂದಿದ್ದರು ಅಂಕಲ್ ಆಂಟಿ. ತುಂಬ ಅಂದರೆ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರು ನಮ್ಮ ಮನೆಗೆ ಬಂದು ನಮ್ಮನ್ನು ಇನ್ವೈಟ್ ಮಾಡ್ತಾರೆ ಅಂತ. ಸೊ ಫಾರ್ ದ ಫಸ್ಟ್ ಟೈಮ್ ಆಂಟಿನೂ ಕೂಡ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದಾದಮೇಲೆ ನಮ್ಮ ಮನೆಗೆ ಬರ್ತಾ ಇರೋದು. ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು. ಹಾಗೆಯೇ ಉಷಾಕವರು ಕೂಡ ಅಷ್ಟೇ ಪಾಪುನ ನೋಡೋದಕ್ಕೆ ಅಂತ ಬಂದಿದ್ದರು. ಅವರೂ ಕೂಡ ಒಂದಷ್ಟು ಸೀರೆ ಕಲೆಕ್ಷನ್ಸ್ ಎಲ್ಲ ನೋಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದಿದ್ದರು. ಅವರು ಕೂಡ ಬಂದಿದ್ದು ನಮ್ಮ ಮನೆಗೆ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಆಫ್ಟರ್ ಎ ಲಾಂಗ್ ಟೈಮ್ ನಮ್ಮ ಮನೆ ಒಂಥರ ಜಾಸ್ತಿ ಜನ ಎಲ್ಲ ಬಂದಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಿತ್ತು ನನಗೆ. ಮತ್ತು ಉಷಾಕನೂ ಕೂಡ ಅಷ್ಟೇ ಒಂದಷ್ಟು ಅವರೇನೋ ಸೀರೆ ಎಲ್ಲ ತೊಗೋಬೇಕು, ಅದನ್ನೆಲ್ಲ ತೊಗೊಂಡು ಅವರು ಕೂಡ ಹೊರಟರು. ಆಮೇಲೆ ಪದ್ಮಾ ಆಂಟಿನೂ ಕೂಡ ಅಷ್ಟೇ ಕಾರ್ಡ್ ಕೊಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತಿದ್ದು ಮಾತಾಡಿಕೊಂಡು ನಮ್ಮೊಟ್ಟಿಗೆ ಆಮೇಲೆ ಅವರು ಕೂಡ ಹೊರಟರು. ಅವರಿದ್ದಾಗ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಾಲು ಬೇರೆ ಸುಟ್ಕೊಂಡಿದ್ದೆ, ನಾನು ಓಡಾಡೋಕ್ಕಾಗ್ತಿರಲಿಲ್ಲ. ನನಗೂ ಕೊನೆಗೆ ಜನ ಮಾಡ್ಕೊಳ್ತಾ ಇದ್ದೆ. ನಾನು ಮುಗಿಸಿ ಮನೆಗೆ ಬರೋ ತನಕ ಹೆಂಗಾಗಿತ್ತು ಅಂದರೆ ಯಾವಾಗ ಬಂದ್ಬಿಡ್ತೀವಪ್ಪ ಅನ್ನೋ ಅಷ್ಟು ರೋಸ್ ಹತ್ತಿಸ್ಬಿಟ್ಟಿತ್ತು. ನಂಗೆ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಟೈಮೂ ಇರಲಿಲ್ಲ ನಮಗೆ. ಯಾಕಂದರೆ ನಮ್ದು ಡೇಟ್ ಹಾಕ್ಸಿ ಇನ್ನೊಂದು ಡೇಟ್ ಹಾಕ್ಸಿ ಮತ್ತೆ ಪ್ರಿಂಟ್ ಮಾಡಿಸಿ ಇವಾಗ 16-17 ಹಾಕೊಂಡಿದ್ವಿ ನಾವು. ಆಮೇಲೆ ಇದು ಸುತ್ತ ಆಯಿತು ನಮ್ಮ ಚಿಕ್ಕಮ್ಮ ಅವ್ರದ್ದು, ಯಾವುದೋ ಮುಗಿ ಮೈನರು ಅಂತ ಅವ್ರು ಬರೋಂಗಿಲ್ಲ. ಇಲ್ಲದೇ ಗೃಹ ಪ್ರವೇಶ ಎಲ್ಲರೂ ಬರೋದಕ್ಕೆ, ಬೇರೆಯವ್ರು ಬರ್ತಾರೋ ಇಲ್ವೋ ಅದೊಂಥರ. ಮನೆಯವರೇ ಬರಲಿಲ್ಲ ಅಂದರೆ ಈಗ ಅರ್ಧಕ್ಕರ್ಧ ಜನ ಮೈನಸ್ಸು. ಆಮೇಲೆ ಬೇಡ ಅಂದ್ಬಿಟ್ಟು ಅವತ್ತೇನು 17ಗೆ ಅವ್ರು ಸುತ್ತ ತಗೊಂತಾ ಇದ್ರು. ಸರಿ ಅಂದರೆ ಡೇಟ್ ಹಾಕೊಂಡು ಆಮೇಲೆ 21 22 ಆಮೇಲೆ ಗುರುವಾರ ಶುಕ್ರವಾರ ಅದು ಅಂತ ಒಳ್ಳೆಯದು. ಅದೇ ಹಂಗೂ ಹೋಯ್ತು. ಅದೇ ಇವತ್ತೇ ಹಾಕೊಳ್ಳಮ್ಮ, ಹೋದಾಗ ಅದನ್ನೇ ಹೇಳಿದ್ರು 21-22ಕ್ಕೆ ಹಾಕೊಳ್ಳಮ್ಮ ಅಂತ. ಇಲ್ಲ ಅಂಬಲ್ ಸ್ಯಾಟರ್ಡೆ ಸಂಡೇ ಆದರೆ ಎಲ್ಲರೂ ಬರ್ತಾರೆ ಮಾಡ್ಕೊಂಡು ಆಮೇಲೆ ಕೊನೆಗೆ ಅದೇ ಡೇಟ್ ಆಯಿತು. ಎಲ್ಲಿ ಮಮ್ಮಿ ರಚಿತ್ ಇಲ್ಲ ಎಲ್ಲಿ ಯಾರು ನಾನು ಯಾರಪ್ಪ ಯಾರು ಗುಂಡೆ ಹೋಗ್ತಿದ್ದ ನನಗೆ ಏನು ಗ್ರಾನೈಟ್ಗೆ ಫೋನ್ ಮಾಡ್ತಿದ್ದೆ. ಅವ್ನಿಗೆ ಈ ಮನೆ ಬಂದಾಗಿಂದ ಬರೀ ಕೋಲ್ಡ್. ಹೌದಾ, ಸತ್ಯ ಬಂದರೆ ಹಾಕೋಣಲ್ಲ, ಹೇಳಿದ್ರೆ ಅಷ್ಟು ಹಾಕೊಂತಾನೆ, ಆಮೇಲೆ ಮತ್ತೆ ಮತ್ತೆ ಬರ್ತಾನೆ. ಕೋಲ್ಡ್ ಅಂದರೆ ಕೋಲ್ಡ್ ಅವನಿಗೆ.
ಸುಮ್ನಿರೋ ಅಪ್ಪು. ಇನ್ನು ಅವರೇ ಕನ್ಫರ್ಮೇಶನ್ ಕೊಟ್ಟಿಲ್ಲ ನಮ್ಗೆ. ಅವ್ರೇನಂದ್ರೆ ಈಗ ಸೆಕೆಂಡ್ ಅಲ್ವಾ ಪ್ರೆಗ್ನೆನ್ಸಿ, ಸೊ ಹಿಂದೆ ಮುಂದೆನೆ ಆಗುತ್ತೆ ಅಂದ್ರೆ ಮಗು ಡೆವಲಪ್ ಮೇಲೆ ಹಿಂದೆ ಮುಂದೆ ಆಗುತ್ತೆ ಅಂದ್ರು. ಫಸ್ಟ್ ಹೋದಾಗ 6-7 ಅವಾಗ ಆಗುತ್ತೆ ಆಮೇಲೆ ಇನ್ನೊಂದ್ಸತಿ ಹೋದಾಗ 14 ಕನ್ಫರ್ಮೇ. ನಾನು ಅದೇ ನನಗ ಜಲಾಡ್ಸು ನಿಮಗೆ ಗೊತ್ತು ಸುಪ್ರೀನ್ ಅಂದ್ರೆ ಬೆಳಗಿನ ರಾತ್ರಿವರೆಗೂ ಮಾತಾಡ್ತಿರ್ತೀನಿ. ಅವಾಗ ಅವ್ರಂದ್ರೆ ಇಲ್ಲ ಮೇಘನ ಅದು ಹಂಗೆ ಸ್ಕ್ಯಾನಿಂಗ್ ಹೋದಾಗ ಒಂದೊಂದ್ಸತಿ ಒಂದೊಂದು ಡೇಟ್ ಇದೆ, ಶಫಲ್ ಆಗುತ್ತೆ ಗೊತ್ತಾಗಲ್ಲ. ಫಸ್ಟಿಂದ ಯಾವ ಡೇಟ್ ಬಂದಿರೋದು ಅದೇ ಹಂಗೆ ಲೆಕ್ಕ ತಗೊಂಡ್ರೆ 26 ಹೋಗುತ್ತೆ. ಹಂಗೆ ಮಗು ಡೆವಲಪ್ ಮೇಲೆ ಹೋಗುತ್ತೆ. ಆಗಲ್ಲ ನಮ್ಗೆ ಅದೊಂದು ಭಯ ಇತ್ತು. ಚೆನ್ನಾಗಿತ್ತು. ಈಗ ಮೊನ್ನೆ ಹೋದಾಗ ಇನ್ನು ಪದ್ಮ ಆಂಟಿಯವರು ಕೂಡ ಹೊರಟರು. ಅವರು ಹೊರಟಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಉಷಾಕ, ಶಿವಮಾಮ, ಶಿಷ್ಯರು ಕೂಡ ಹೊರಡ್ತಾ ಇದ್ದಾರೆ. ಇನ್ನು ಅಪ್ಪು ಅಂತೂ ಶಿಷ್ಯರಿಗೆ ಹೋಗ್ಬೇಡ ಅಣ್ಣ ಇಲ್ಲೇ ಇರು ಅಂತ ಫುಲ್ಲು ಅಳ್ತಿದ್ದ. ನಾವು ಕೂಡ ಇಟ್ಕೊಳ್ಳೋಷ್ಟು ಇಟ್ಕೊಂಡ್ವಿ. ಬಟ್ ಆಮೇಲೆ ಅವನು ಕೂಡ ಹಾಗೆ ಅವನು ಹೋಗೋವರೆಗೂ ಅಳ್ತಾನೇ ಇರ್ತಾನೆ, ಏನೂ ಮಾಡೋಕ್ಕಾಗಲ್ಲ. ಅವನು ಒಬ್ಬನೇ ಇರ್ತಾನಲ್ವ. ಯಾರಾದರೂ ಮನೆಗೆ ಬಂದಾಗ ಖುಷಿಯಾಗಿ ಆಟ ಆಡ್ಬಿಟ್ಟು ಆಮೇಲೆ ಅವರು ಹೊರಡೋವಾಗ ಈ ಥರ ಸ್ವಲ್ಪ ಅಳ್ತಾನೆ ಅಂತಲೇ ಹೇಳ್ಬೋದು. ಇನ್ನು ಅವ್ನಿಗೊಂದು ಸ್ವಲ್ಪ ಸಮಾಧಾನ ಮಾಡಿ ಕರ್ಕೊಂಡ್ವಿ. ಆಮೇಲೆ ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಚಿಂಟು ಜೊತೆ ಹೋದ. ಸರಿ, ಇನ್ನು ಚಿಂಟು ಕೂಡ ಇದ್ನಲ್ವ, ಅವನೇನಾರು ಬೇಡ ನಾನು ಮನೆಗೆ ಹೋಗ್ತೀನಿ ಅಂತಂದರೆ ಆಮೇಲೆ ಕರ್ಕೊಂಬರ್ತಾನೆ ಅಂತ ಅಂದ್ಬಿಟ್ಟು ನಾವು ಕೂಡ ಕಳಿಸ್ಕೊಟ್ವಿ. ಇನ್ನು ಉಷಾಕನು ಕೂಡ ಬಂದು ಅವರು ಒಂದು ಸ್ವಲ್ಪ ಹೊತ್ತೇ ಇದ್ದಿದ್ದು, ಜಾಸ್ತಿ ಹೊತ್ತು ಇರೋದಕ್ಕಾಗಲಿಲ್ಲ. ಪಾಪು ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದಿತ್ತು. ಸೊ ಪಾಪುನ ನೋಡಿಕೊಂಡು ಅದಾದಮೇಲೆ ನಮ್ಮ ಮನೆಗೆ ಬಂದು ಸೀರೆ ತೊಗೊಂಡು ಅವರು ಕೂಡ ಹೊರಟರು. ಸೊ ಜಾಸ್ತಿ ಏನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದು. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬಂದಾಗ ಆದರೆ ನಿಮ್ಮ ಜೊತೆ ವಿಡಿಯೋ ಮಾಡಿಕೊಂಡು ಶೇರ್ ಮಾಡ್ಕೊಳ್ತೀನಿ. ಇನ್ನು ಇವಾಗ ಎಷ್ಟು ವಿಡಿಯೋ ತೊಗೊಳಕ್ಕಾಗತ್ತೆ ಅಷ್ಟೇ ವಿಡಿಯೋ ತೊಗೊಳಕ್ಕಾಗಿತ್ತು. ಇನ್ನು ಅವರು ಹೊರಟ ಮೇಲೆ ನನಗೂ ತುಂಬ ಸುಸ್ತಾಗಿತ್ತು. ಸರಿ ಮಲ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಮಲ್ಕೊಂಡೆ. ನನಗಂತೂ ಇವಾಗ ಕಾಲು ಫುಲ್ಲು ಸ್ವೆಲ್ಲಿಂಗ್ ಬರ್ತಾ ಇರುತ್ತೆ. ಅದೇನೋ ಒಂಥರ ಈ ಟೈಮಲ್ಲಿ ಹೀಗೆ ಅಂತ ಅನಿಸುತ್ತೆ. ನನಗೆ ಅಪ್ಪು ಪ್ರೆಗ್ನೆನ್ಸಿನಲ್ಲಿ ಇಷ್ಟೊಂದೆಲ್ಲ ಸುಸ್ತಾಗ್ತಿರ್ಲಿಲ್ಲ, ಮತ್ತು ಕಾಲು ಸ್ವೆಲ್ಲಿಂಗ್ ಎಲ್ಲ ಇಷ್ಟೊಂದೆಲ್ಲ ಬರ್ತಾನೆ ಇರಲಿಲ್ಲ. ಆರಾಮಾಗಿದ್ದೆ ನಾನು ಪ್ರೆಗ್ನೆಂಟ್ ಅಂತ ನನಗೆ ಅನ್ನಿಸ್ತಾ ಇರಲಿಲ್ಲ. ಸೊ ಆ ಥರ ಇರ್ತಿದ್ದೆ. ಬಟ್ ಇವಾಗಂತೂ ಫುಲ್ ಚೇಂಜಸ್ ಆಗಿದೆ ಅಂತಲೇ ಹೇಳ್ಬೋದು. ಫಸ್ಟ್ ಪ್ರೆಗ್ನೆನ್ಸಿ ಥರ ಈ ಪ್ರೆಗ್ನೆನ್ಸಿ ಇಲ್ಲವೇ ಇಲ್ಲ. ನನಗೆ ಕಂಪ್ಲೀಟ್ಲಿ ಚೇಂಜ್ ಇದೆ. ತುಂಬ ಸುಸ್ತಾಗತ್ತೆ. ಸದ್ಯಕ್ಕೆ ನನ್ನ ಪಾಡಿಗೆ ನಾನು ಬಿಟ್ಬಿಟ್ರೆ ಸಾಕು, ನನ್ನ ಪಾಡಿಗೆ ನಾನು ನಿದ್ದೆ ಮಾಡಿಬಿಟ್ರೆ ಸಾಕು ಅನ್ನೋ ಥರ ಅನಿಸ್ತಾ ಇರುತ್ತೆ. ಕೆಲವೊಬ್ಬರು ನನ್ನ ಸಿಚುವೇಶನ್ ಅರ್ಥ ಮಾಡಿಕೊಂಡು ಹೌದು ಈ ಟೈಮಲ್ಲಿ ಈ ಥರ ಎಲ್ಲ ಆಗೋದು ಕಾಮನ್, ಏನಾಗಲ್ಲ ರೆಸ್ಟ್ ಮಾಡು ಅಂತ ಸಮಾಧಾನ ಹೇಳ್ತಾರೆ. ಇನ್ನು ಕೆಲವ್ರು ನನಗೆ ಆಗ್ದಲೇ ಇರೋರು ಇರ್ತಾರಲ್ವ, ಸೊ ಅವರೆಲ್ಲರೂ ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ. ಅಂದರೆ ಫ್ಯಾಮಿಲಿನಲ್ಲೂ ಇರ್ತಾರೆ ಈ ಥರ, ಏನು ಎಲ್ಲರೂ ಬರೀ ಕಮೆಂಟ್ ಸೆಕ್ಷನಲ್ಲೇ ಅಂತ ಇಲ್ಲ. ಫ್ಯಾಮಿಲಿನಲ್ಲೂ ಕೆಲವೊಬ್ಬರು ಈ ಥರ ಚುಚ್ಚಿ ಮಾತಾಡಿ ಬೇಜಾರು ಮಾಡೋ ಅಂಥವ್ರು ಇರ್ತಾರೆ. ಆಸ್ ಇಫ್ ಏನೋ ಅವರು ಮಕ್ಕಳನ್ನೇ ಎತ್ತಿಲ್ಲ ಅನ್ನೋ ಥರ ಆಡ್ತಾರೆ ಅನ್ನೋ ಥರ. ಸೊ ಏನೂ ಮಾಡೋಕ್ಕಾಗಲ್ಲ, ಅವರವರ ಪ್ರೆಗ್ನೆನ್ಸಿ ಅವರವರಿಗೆ. ನನಗೆ ಕಷ್ಟ ನನಗೆ ಗೊತ್ತು, ನಾನು ಯಾವ ರೀತಿ ಮೇಂಟೈನ್ ಮಾಡಬೇಕು ಎಲ್ಲನೂ ಅನ್ನೋದು. ಅವ್ರು ಬೇಜಾರು ಮಾಡಿದಾಗ ನಾವೇನೋ ಅದಕ್ಕೆ ಅಳ್ಕೊಂಡು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಆಗಲ್ಲ. ನಮ್ಮ ರೂಟೀನ್ ಹೇಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತಲ್ವ. ಸೊ ಅಷ್ಟೇ, ಹಂಗೆ ಅಂದ್ಕೊಂಡು ಸಮಾಧಾನ ಮಾಡ್ಕೊತೀನಿ. ಸೊ ಇವತ್ತಿನ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇರ್ತೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.